ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಭೂಮಿಗಾಗಿ ಕ್ರಾಂತಿಯಾಗಲಿ, ಕುಡುಗೋಲು ಕಳವರೆ ಕೊಟ್ಟು ಕಟ್ಟಳೆ ಏರಲಿ. ಇದು ಶೌರ್ಯ ಪ್ರದರ್ಶನ ಅಲ್ಲ. ಚುನಾವಣಾ ಆಯೋಗ ಕುದುರೆನೂ ಅಲ್ಲ. ಮೋದಿಯವರು ಅರ್ಜುನ ಆಗಲಿ, ರಾಮ ಆಗಲಿ, ದುರ್ಯೋಧನನೂ ಅಲ್ಲ. ಅವರೊಬ್ಬರು ಮತಗಳ್ಳರು. ಅಪ್ಪಟ ಮನುವಾದಿತನ ಇದೆ ಕೇಂದ್ರದಲ್ಲಿ. ಹಾಗಾಗಿ ಇಲ್ಲಿ ಪ್ರಗತಿಪರ ಚಿಂತಕರು ಬಹಳ ಕಡಿಮೆ. कर्नाटक में एक लड़ाई शुरू होने वाली है जो पूरे देश के लिए होगी. ಈ ಒಕ್ಕೂಟ ಸರ್ಕಾರದ ಒಂದು ಧೋರಣೆ ಏನು ಅಂದರೆ, ಲಿಂಗತ್ವ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವರು ಇಲ್ಲ. ಇವರು ನಮ್ಮನ್ನು ಗೆಲ್ಸಕ್ಕೂ ಆಗಲ್ಲ, ಸೋಲ್ಸಕ್ಕೂ ಆಗಲ್ಲ. ನಮ್ಮನ್ನು ಕಂಡ್ರೆ ಒಂದು ರೀತಿಯ ತಾತ್ಸಾರ. ಅಂದರೆ ಪೌರತ್ವ ಪರಿಶೀಲನೆಯನ್ನು ಇವತ್ತು SIR ಮೂಲಕ ಅವರು ಸಾಧಿಸ್ತಾ ಇದ್ದಾರೆ. ಜಾತ್ಯತೀತ ಪಕ್ಷಗಳಿಗೆ ಓಟ್ ಹಾಕುವ ಜನರ ಮತದ ಹಕ್ಕನ್ನು ಕಸಿಬೇಕನ್ನೋದೇ ಇದರ ಹುನ್ನಾರ ಅಷ್ಟೇ. ಪಾಕಿಸ್ತಾನವನ್ನು ತೋರಿಸಿ ಹಿಂದೂಸ್ತಾನವನ್ನು ಆಳೋದಿದೆಯಲ್ಲ, ಇದು ನಿಜವಾದ ಪ್ರಜಾಸತ್ಯ ಅಲ್ಲ. ಭಾರತದ ಮೇಲಿನ ಪ್ರೀತಿ ಅಲ್ಲ. ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೆ ಅಧಿಕಾರನೇ ಇಲ್ಲ. ಈ ಅಧಿಕಾರ ಇಲ್ಲದೇ ಅಧಿಕಾರ ಚಲಾಯಿಸೋದ್ರ ಮೂಲಕ BJPಗೆ ಸಹಕಾರವಾಗಿ ನಿಂತಿದೆ. ಚುನಾವಣಾ ಆಯೋಗ ಅದು BJP ಗುಲಾಮ ಅಲ್ಲ, RSSನ ಗುಲಾಮ ಆಗಿದೆ. ಅವರೆಲ್ಲರೂ ಕೂಡ ಭೌತಿಕವಾಗಿ ಬದುಕಿದ್ದಾರೆ, ನಾಗರಿಕರವಾಗಿ ಸತ್ತಿದ್ದಾರೆ. ವೋಟರ್ ಲಿಸ್ಟ್ ಇಂದ ಹೆಸರುಗಳು ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಯಾರು ವಿನ್ ಆಗ್ತಾ ಇದ್ದಾರೆ ಅಲ್ಲಿ ಈಸಿಯಾಗಿ ರಿಸಲ್ಟ್ ಇದೆ. ಇದು ಕಾಂಗ್ರೆಸ್ನವರಿಗೆ ಯಾಕೆ ತಿಳಿತಾ ಇಲ್ಲ ಅಂತೇಳಿ ಒಂದು ಚಿಂತೆ ನಮಗಾಗ್ತಾ ಇದೆ. ಎಲ್ಲಿ ಆಗಿದೆ ಇದುವರೆಗೂ ಅಲ್ಲೂ ಅಬಾಲಿಷ್ ಮಾಡಬೇಕು. ಬಿಕಾಸ್ ಇಟ್ಸ್ ಟೋಟಲ್ ನಾನ್ಸೆನ್ಸ್. ಕೆಲವರು ಬಾಂಬೆ, ಮಡ್ರಾಸ್ ಆ ಕಡೆ ಹೋಗ್ತಾರೆ, ಕೆಲವರು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಹೀಗೆಲ್ಲ ಆಗೋದ್ರಿಂದ ನೀವು ಯಾರನ್ನ ಅಂತ ಗುರುತಿಸಿ ನೀವು ಮತವನ್ನ ಇದು ಮಾಡೋ, ಕಡಿತ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. BJP 2024 ಚುನಾವಣೆಯಲ್ಲಿ 400ಕ್ಕಿಂತ ಹೆಚ್ಚು ಸೀಟುಗಳು ಬರ್ತವೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಅದು ಆಗಲಿಲ್ಲ. ಆ ಕಾರಣಕ್ಕಾಗಿ ಅಡ್ಡದಾರಿಗಳ ಮೂಲಕ ತಾವು ಈ ಪಾರ್ಲಿಮೆಂಟನ್ನು ಮತ್ತೆ ಕ್ಯಾಪ್ಚರ್ ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ವಿರೋಧ ಪಕ್ಷಗಳನ್ನು ನಾಶ ಮಾಡಿ, ವಿರೋಧ ಪಕ್ಷಗಳ ಮತದಾರರನ್ನು ಮತಪಟ್ಟಿಯಿಂದ ಹೊರಗಿಟ್ಟು ಆಡಳಿತ ಮಾಡಬೇಕು. ತಾವು ಒಂದು ದೇಶ, ಒಂದು ಪಕ್ಷ, ಒಂದು ಭಾಷೆ, ಒಂದು ಸಂಸ್ಕೃತಿ ಅಂತ ಅನ್ನೋರು ಘೋಷಣೆ ಇದೆ. ಹಾಗೇನೆ ಒಂದು ಪಕ್ಷ ಅಂತಕ್ಕಂಥ ಒಂದು ನೀತಿಗೆ ಅಂಟುಕೊಳ್ತಾ ಇದ್ದಾರೆ. ಅಶ್ವಮೇಧ ಅಂತಂದರೆ ಅದು ಶೌರ್ಯ ಪ್ರದರ್ಶನದ್ದು. ಇದು ಶೌರ್ಯ ಪ್ರದರ್ಶನ ಅಲ್ಲ. ಚುನಾವಣಾ ಆಯೋಗ ಕುದುರೆನೂ ಅಲ್ಲ. ಮೋದಿಯವರು ಅರ್ಜುನ ಆಗಲಿ, ರಾಮ ಆಗಲಿ, ದುರ್ಯೋಧನನೂ ಅಲ್ಲ. ಅವರೊಬ್ಬರು ಮತಗಳ್ಳರು. ಆ ಮತಗಳ್ಳತನಕ್ಕೆ ಈ ಚುನಾವಣಾ ಆಯೋಗವನ್ನು ಹೆಗ್ಗಣದ ರೀತಿಯಲ್ಲಿ ಪ್ರಜಾತಂತ್ರವನ್ನು ನಾಶ ಮಾಡೋಕ್ಕೆ ಇವತ್ತು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇದನ್ನು ನಾವು ಮತಗಳ್ಳರ ಪಿತೂರಿ ಅಂತ ಕರಿಬೇಕು. ಈ ಶತ್ರುವನ್ನು ಎದುರಿಸೋಕ್ಕಾಗದೇನೆ ಅವ್ರ ಬೆಂಬಲವನ್ನು ನಾಶ ಮಾಡೋಕ್ಕೆ ಈ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಒಂದನೇದು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಎರಡನೇದು, ಎಲ್ಲ ಕೇಳ್ತಾ ಇದ್ದೀರಿ, ಒಂದು ಮಾತನ್ನು ಹೇಳ್ತೀನಿ. ಒಂದು ಬೋಟಲ್ಲಿ ಎಲ್ಲ ದೇಶದ ನಾಯಕರು ಕೂಡಿ ಹೋಗ್ತಾ ಇದ್ರು. ಅದರಲ್ಲಿ ನಮ್ಮ ಮೋದಿಯವರು ಇದ್ದರು, ಪಾಕಿಸ್ತಾನದ ಪ್ರಧಾನಿನೂ ಇದ್ದರು, ಶ್ರೀಲಂಕಾ, ನೇಪಾಳ ಎಲ್ಲರೂ ಇದ್ದರು. ಆ ಬೋಟ್ ಹೋಗ್ತಾ ಇತ್ತು. ಹೋಗುವಾಗ ಆ ಬೋಟು ನದಿಯ ದಡದಲ್ಲಿ ಹೋದಾಗ ಅವನು ಬಂದು ಹೇಳ್ದ, ನಾವಿಕ ಸ್ವಲ್ಪ ತೂಕ ಜಾಸ್ತಿ ಆಗಿದೆ, ಯಾರಾದರೂ ಒಬ್ಬರು ತ್ಯಾಗ ಮಾಡಿ ಜಿಗಿದು ನಿಮ್ಮ ಪ್ರಾಣ ಕೊಟ್ಟರೆ ಉಳಿಕಿದ ಎಲ್ಲ ದೇಶದವರು ಉಳಿತಾರೆ ಅಂತಂದ. ಅವಾಗ ಶ್ರೀಲಂಕಾದವನು ಲಾಂಗ್ ಲೀವ್ ಶ್ರೀಲಂಕಾ ಅಂತ ಜಂಪ್ ಮಾಡ್ದ, ನೀರಿಗೆ ಹೋದ, ಹಾರ್ಕೊಂಡು ಹೋದ. ಇನ್ನೊಬ್ಬನು ಚೀನಾದವನು ಲಾಂಗ್ ಲೀವ್ ಚೀನಾ ಅಂತ ಜಿಗಿದ, ಅವನು ಹರ್ಕೊಂಡು ಹೋದ. ಆಮೇಲೆ ಡಮ್ಮಂತ ಸಪ್ಪಳ ಬಂತು, ಲಾಂಗ್ ಲೀವ್ ಇಂಡಿಯಾ ಅಂತ ಧ್ವನಿ ಬಂತು. ಎಲ್ಲರೂ ತಿಳ್ಕೊಂಡ್ರು ಮೋದಿಯವರು ಜಿಗಿದು ಬಿಟ್ರನೋ, ತ್ಯಾಗ ಮಾಡಿದ್ರನೋ ಅಂತ.
ಇಲ್ಲ, ಮೋದಿಯವರಲ್ಲಿ ಪಾಕಿಸ್ತಾನ ಅಧ್ಯಕ್ಷ ನಿಂತಿದ್ನಲ್ಲ, ಅವನ ನೀರಿಗೆ ತಳ್ಳಿ ಲಾಂಗ್ ಲಿವ್ ಇಂಡಿಯಾ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರು. ನೀರಿಗೆ ತಳ್ಳಿದ್ದು ಪಾಕಿಸ್ತಾನದ ಅಧ್ಯಕ್ಷನ. ಪಾಕಿಸ್ತಾನವನ್ನು ತೋರಿಸಿ ಹಿಂದೂಸ್ತಾನವನ್ನು ಆಳೋದಿದೆಯಲ್ಲ, ಇದು ನಿಜವಾದ ಪ್ರಜಾಸತ್ಯ ಅಲ್ಲ, ಭಾರತದ ಮೇಲಿನ ಪ್ರೀತಿ ಅಲ್ಲ. ಸೊ ಇವತ್ತು ಅವರು ದೊಡ್ಡ ಪ್ರಮಾಣದ ಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂದರೆ, ಭಾಳ ಜನ ಬಾಂಗ್ಲಾದಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಇಲ್ಲಿಂದ ಬಂದಿದ್ದಾರೆ. ಮೋದಿಯವರು ಆ ಎಲ್ಲ ಸಾಬರನ್ನ ದೇಶದಿಂದ ಹೊರಗೆ ಹಾಕಿ ಈ ದೇಶವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಚಾರವನ್ನು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರವನ್ನು ನಿವಾರಣೆ ಮಾಡಬೇಕಾಗಿದ್ದು ಮತ್ತು ಮೋದಿ ಸರ್ಕಾರದ ಪಿತೂರಿಯನ್ನು ಹೇಳಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ, ಎಲ್ಲ ಜನಪರ ಚಳವಳಿಗಳ ಜವಾಬ್ದಾರಿ. ಹಾಗೇನೆ ಕಾಂಗ್ರೆಸ್ ಪಕ್ಷ, ಈಗ ಕಾಂಗ್ರೆಸ್ ಪಕ್ಷದ ರಾಜಕೀಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಹೇಳಿದೆ ನಾನು, ಈ ಥರದ ಸಮಾವೇಶಗಳನ್ನು ನೀವು ಕಾಂಗ್ರೆಸ್ನವರು ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಮಾಡಿ ಎಲ್ಲ ಪಕ್ಷಗಳನ್ನು, ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ನಿಮ್ಮ ವೇದಿಕೆಗೆ ಕರೆದು ನಿಮ್ಮ ಕಾರ್ಯಕರ್ತರಿಗೆ ತಿಳಿಸ್ಕೊಡಿ, ನಿಮ್ಮ ವೋಟರ್ಗಳಿಗೆ ಈ ಸತ್ಯವನ್ನು ತಿಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಎಡಪಕ್ಷದವರು ಇದು ಹೊಸ ವಿಷಯ ಅಲ್ಲ. SIR ಅನ್ನೋದು ಇದು ಹೊಸದಲ್ಲ. ಇದು ಚುನಾವಣೆಯನ್ನು ಎದುರಿಸೋಕೆ ಆಗದೇನೆ ಶತ್ರುಗಳ ಮತ ಬ್ಯಾಂಕನ್ನು, ಶತ್ರುಗಳ ವೋಟ್ ಬೇಸನ್ನು ನಾಶ ಮಾಡೋಕ್ಕೆ ಮಾಡ್ತಾ ಇರ್ತಕ್ಕಂಥ ಪಿತೂರಿ, ಚುನಾವಣಾ ಆಯೋಗದಂಥ ಸ್ವಾಯತ್ತ ಸಂಸ್ಥೆಯನ್ನು ದುರುಪಯೋಗ ಮಾಡ್ತಕ್ಕಂಥ ಪಿತೂರಿ, ಭಾರತದಲ್ಲಿರ್ತಕ್ಕಂಥ ಬಡತನ, ಹಸಿವು, ನಿರುದ್ಯೋಗ, ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳನ್ನು ನಿವಾರಣೆ ಮಾಡಿ ಭಾರತ ಮಾತಾ ಕಿ ಜೈ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಕೇವಲ ಕೋಮುವಾದವನ್ನು ಮುಂದಿಟ್ಟು, ಮತೀಯವಾದವನ್ನು ಮುಂದಿಟ್ಟು ಅದರ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ನಡೆಸಿದರೆ ಅದು ಈ ದೇಶಕ್ಕೆ ಬರೆದಿರ್ತಕ್ಕಂಥ ದ್ರೋಹ, ಪ್ರಜಾಸತ್ತೆಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅನ್ನೋದನ್ನು ಹೇಳಿ ನಾವು ನಮ್ಮ ಜನರನ್ನು ಈ SIR ವಿರುದ್ಧ ನಾವು ಎಚ್ಚರಿಸಬೇಕಾಗ್ತದೆ. SIR ಅನ್ನೋದು ಇದು ಕೇವಲ ಮತ ಪರಿಷ್ಕರಣೆ ಮಾತ್ರ ಅಲ್ಲ, ಇದು ವಿರೋಧಿಗಳ ಮತ ಬ್ಯಾಂಕನ್ನು ನಾಶ ಮಾಡ್ತಕ್ಕಂಥ ಒಂದು ಪಿತೂರಿಯಾಗಿದೆ. ಅದನ್ನು ಎಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳು ಎದುರಿಸಬೇಕು ಮತ್ತು ಪ್ರಜಾಸತ್ತೆಯನ್ನು ಉಳಿಸಬೇಕು. ಒಂದು ದೇಶ ಒಂದು ಪಕ್ಷ ಅಂತಕ್ಕಂಥ ದುರಾಸೆ ಏನಿದೆ ಅದನ್ನು ತೊಲಗಿಸಬೇಕು. ಚುನಾವಣಾ ಆಯೋಗ ಅದು BJP ಗುಲಾಮ ಅಲ್ಲ, RSSನ ಗುಲಾಮ ಆಗಿದೆ. ಅದನ್ನು ತಡೆಯೋ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಕೇಂದ್ರ ಸರ್ಕಾರ ನನಗನ್ಸತ್ತೆ ಅದು ಯಾವ ಆಧಾರದ ಮೇಲೆ ಇಷ್ಟಿಷ್ಟು ಲಕ್ಷ ಜನಗಳನ್ನೆಲ್ಲ ಈ ಥರ ಮತಹೀನರನ್ನಾಗಿ ಮಾಡ್ತಾ ಇದೆ, ಅವ್ರಿಗೆ ಓಟ್ ಕೊಡಲ್ಲ ಅನ್ನೋದು ಏನು ಖಾತ್ರಿ? ಯಾವ ಜ್ಯೋತಿಷಿ ಹೇಳ್ದ ಅವರಿಗೆ? ಅದು ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಇಂಥವ್ರು ಓಟ್ ಕೊಡ್ತಾರೆ, ಇಂಥವ್ರು ಕೊಡಲ್ಲ ಅನ್ನೋಕ್ಕಾಗಲ್ಲ. ಮುಂದೆ ಒಂದು ಹೇಳ್ತಿರ್ಬೋದು, ಹಿಂದೆ ಒಂದು ಮಾಡ್ತಿರ್ಬೋದು. ಯಾಕೆಂದರೆ ಮನುವಾದಿಗಳು ಬಹಳ ಇದ್ದಾರೆ ಈ ದೇಶದಲ್ಲಿ, ಅಪ್ಪಟ ಮನುವಾದಿತನ ಇದೆ ಕೇಂದ್ರದಲ್ಲಿ. ಹಾಗಾಗಿ ಇಲ್ಲಿ ಪ್ರಗತಿಪರ ಚಿಂತಕರು ಬಹಳ ಕಡಿಮೆ. ಈ ಸರ್ಕಾರದಲ್ಲಿರುವಂಥ ಜನ ಯಾವ ರೀತಿ ಇರಬೇಕು ಅಂತ ಬಯಸ್ತಾರಂದ್ರೆ, ಅವರು ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿರಬೇಕು, ಹೆಜ್ಜೆ ಹೆಜ್ಜೆಗೂ ಎಲ್ಲ ಹಿಂದಿನ ಹಳೆ ಕಾಲದ ಸಂಪ್ರದಾಯಗಳು ನಡಿಬೇಕು, ಅದು ಸರಿ ಅನ್ನೋವಂಥರಿರುವಾಗ ಇವರು ಕೆಲವೇ ಜಾತಿಗಳನ್ನ, ಕೆಲವೇ ದಲಿತ ವರ್ಗವನ್ನು, ಕೆಲವರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಆರಿಸಿ ಅವ್ರನ್ನೆಲ್ಲ ಇವರು ಮತ ಚಲಾವಣೆಗೆ ಅವಕಾಶ ಮಾಡಿಕೊಡ್ದೇನೆ ಈ ದೇಶದ್ರೋಹದ ಕೆಲಸ ಮಾಡ್ತಿದ್ದಾರಲ್ಲ, ಇದನ್ನು ನಾವೆಲ್ಲ ಕೂಡ ಖಂಡಿಸಬೇಕಾಗಿದೆ. ಪ್ರತಿಯೊಬ್ಬನಿಗೂ ಇಲ್ಲಿ ಮತ ಕೊಡುವಂಥ ಹಕ್ಕಿದೆ ಅಂದಾಗ ಈ ಮತ ಕೊಡುವವರ ಬಗ್ಗೆ ಅವರ ಪೂರ್ವಾಪರ ವಿಚಾರವನ್ನು ನೀವು ಯಾಕೆ ಹೆಚ್ಚೆಚ್ಚು ಆಲೋಚನೆ ಮಾಡೋಕ್ಕೆ ಹೋಗ್ತೀರಾ? ಈಗ ನೋಡಿ, ಒಂದು ಕಡೆ ಇರುವಂಥ ಜನ ಇನ್ನೊಂದು ಕಡೆ ಇರಲ್ಲ. ಈಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ನಾನು, ಅಲ್ಲಿ ಎಷ್ಟು ಜನ ಆನೆಗಳು ಬಂದು ಹಾವಳಿ ಮಾಡಿದಾಗ ಕನಕಪುರ ಮತ್ತು ಆ ಸೈಡ್ನಲ್ಲಿ, ಹಾಗೆಯೇ ತುಮಕೂರು ಕಡೆ ಹರಿಣಗಳು, ಜಿಂಕೆಗಳು ಅವು ಬಂದು ಏನು ಬೆಳೆದಿದ್ದನ್ನೆಲ್ಲ ಏನು ಒಂದು ರೈತನಿಗೆ ಸಿಗೋದೇ ಇಲ್ಲ ಏನು. ಆ ರೀತಿ ಆದಾಗ ಅವರೆಲ್ಲ ಊರೇ ಬಿಟ್ಬಿಟ್ಟಿದ್ದಾರೆ. ನಂದು ಒಂದು ಅರ್ಧ ಎಕರೆ ಜಮೀನಿತ್ತು, ನಾನು ಏನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಯಾಕೆಂದರೆ ನಾವೇನಾರ ಬೆಳೆದ್ರೆ ಅದು ನಮ್ಮ ಕೈಗೆ ಸಿಕ್ಕೋದೇ ಇಲ್ಲ. ಅಂಥ ಹೊತ್ತಿನಲ್ಲಿ ಅವ್ರು ಏನೇನೋ ಬೇರೆ ಬೇರೆ ಕೆಲಸ ಹುಡ್ಕೊಂಡು ಯಾವ್ಯಾವುದೋ ಊರಿಗೆ ಹೋಗ್ತಾರೆ. ಕೆಲವರು ಬಾಂಬೆ ಮಡ್ರಾಸ್ ಆ ಕಡೆ ಹೋಗ್ತಾರೆ, ಕೆಲವರು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಹೀಗೆಲ್ಲ ಆಗೋದ್ರಿಂದ ನೀವು ಯಾರನ್ನ ಅಂತ ಗುರುತಿಸಿ ನೀವು ಮತವನ್ನು ಕಡಿತ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ಜನ ಒಂದು ಕಡೆ ನಿಂತು ನಿಮ್ಮ ಥರನೇ ಸುಖವಾಗಿಲ್ಲ.
ಬಹಳ ಜನ ಬಹಳ ಕಷ್ಟದಲ್ಲಿದ್ದಾರೆ, ಎಲ್ಲೆಲ್ಲೋ ಅಲೆಮಾರಿಗಳಾಗಿ ಹೋಗ್ತಾರೆ. ಇವತ್ತಿರೋರು ಈ ಒಂದು ತಿಂಗಳು ಎಲ್ಲೋ ಹೋಗ್ತಾರೆ, ಮಕ್ಕಳನ್ನ ಬಿಟ್ಟು ಮನೆಯಲ್ಲಿ ವಯಸ್ಸಾದವ್ರನ್ನ ಬಿಟ್ಟು ಎಲ್ಲೋ ಹೋಗಿರ್ತಾರೆ. ಅಂಥ ಹೊತ್ತಿನಲ್ಲಿ ನೀವು ಅವ್ರನ್ನೆಲ್ಲ ಕೇಳಿ ಏನೇನೋ ಕೇಳ್ತೀರಾ, ಆ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಹಾಗಾದಾಗ ಅವ್ರನ್ನ ತೆಗೆದು ಹಾಕ್ತೀರಾ ಮತಪಟ್ಟಿಯಿಂದ. ಆಗ ಅವ್ರ ಪಾಡೇನು? ಈ ದೇಶದಲ್ಲಿ ಏನು ಬದುಕಬೇಕೋ ಇಲ್ವೋ? ಏನು ಸ್ವಾತಂತ್ರ್ಯ ಭಾರತನೋ ಏನು ಅಲ್ವೋ? ಏನು ಸಂವಿಧಾನ ಇಲ್ಲಿ ಇದೆಯೋ ಇಲ್ವೋ? ಇದನ್ನಾರು ಖಾತ್ರಿಪಡಿಸಿ ಕೊನೆ ಪಕ್ಷ ಹಿಂದಿನ ರಾಜರ ಆಳ್ವಿಕೆನಾರು ತರ್ತೀರೇನು ನೋಡಿ. ಇವತ್ತು ಪಕ್ಕದಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ಕೂಡ ನಡೀತಾ ಇದೆ, ಅವರು ಇದ್ರ ಬಗ್ಗೆನೇ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸರ್ ಹೇಳ್ತಾ ಇದ್ರು, ಯಾರು ಸರ್? ರೈತರು ನಮ್ಮವರೇ, ರೈತರ ಬಗ್ಗೆ ಮಾಡಲಿ, ಯಾರ ಬಗ್ಗೆ ಮಾಡಿದ್ರು ಬಿ ಜೆ ಪಿಯವರು ಮಾಡಬೇಕು, ಬಿ ಜೆ ಪಿಯವರು ಬರಬೇಕು. ಯಾಕೆಂದರೆ ಬಿ ಜೆ ಪಿಯಲ್ಲಿರೋರು ಎಲ್ಲರೂ ಮೂರ್ಖರು ಅಂತ ನಾನು ಅನ್ನಲ್ಲ. ಹೇಗೆ ನಮ್ಮಲ್ಲಿ ಎಲ್ಲರೂ ಬಹಳ ಸಜ್ಜನರು ಇದ್ದಾರೆ ಅಂತ ನಾವು ಭಾವಿಸಿದರೆ ಎಷ್ಟು ತಪ್ಪೋ, ಅಲ್ಲಿ ಮೂರ್ಖರಿದ್ದಾರೆ ಎಲ್ಲರೂ ಅಂತ ಭಾವಿಸೋದು ಕೂಡ ತಪ್ಪಾಗುತ್ತೆ. ನಾವೆಲ್ಲ ಮನುಷ್ಯರು ಒಂದೇ ರೀತಿ ಆಲೋಚನೆ ಮಾಡಲ್ಲ, ಬೇರೆ ಬೇರೆ ರೀತಿ ಆಲೋಚನೆ ಚಿಂತನೆ ಮಾಡುವಂಥ ಜನ ಇದ್ದೀವಿ. ಆದ್ದರಿಂದ ಎಲ್ಲ ಪಾರ್ಟಿಗಳಲ್ಲಿಯೂ ಕೂಡ ಉತ್ತಮರು ಇರ್ತಾರೆ. ಆ ಉತ್ತಮರು ಆಲೋಚನೆ ಮಾಡಿ ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ, ಒಳ್ಳೆಯದಕ್ಕೆ ಕೈ ಜೋಡಿಸ್ಬೇಕು. ಈ ದೇಶದಲ್ಲಿ ಎಲ್ಲರೂ ಬದುಕಬೇಕು. ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ನೀವು ನಮ್ಮ ಸಂವಿಧಾನ ಹೇಳಿರುವಂಥದ್ದನ್ನು ಪಾಲಿಸಿದರೆ ಸಾಕು, ನೀವು ಬೇರೆ ದೇವರು ಬೇಕಾಗಿಲ್ಲ. ಅದನ್ನು ನಾವು ಪಾಲಿಸುವಂಥ ಕೆಲಸವನ್ನು, ಅರಿವನ್ನು ಮೂಡಿಸಬೇಕು. हम यहाँ एक साथ आए आज सुबह और यहाँ से एक साथ ही जाएंगे आगे. कर्नाटका में एक लड़ाई शुरू होने वाली है जो पूरे देश के लिए होगी. हम अपने लोकतंत्र को नहीं चुराने देंगे बीजेपी या उसकी ईसीआई. हम डरेंगे नहीं, हम लड़ेंगे और जीतेंगे. लड़ेंगे, लड़ेंगे, जीतेंगे, लड़ेंगे, जीतेंगे. तो देखिए, ये दिन याद रखना, ये दिन जब यहाँ आप आए थे 23 अप्रैल को, आपने एक शुरुआत की है कर्नाटक के लिए और पूरे देश के लिए. ये SIR कर्नाटक में जीतने नहीं देंगे हम. ये जो तीसरा फेज आ रहा है जिसमें कर्नाटक का भी नंबर आएगा, उसमें हम SIR को जीतने नहीं देंगे. नहीं देंगे ना? तो हम जीतेंगे और SIR हारेगा. ಇವತ್ತು SIR ಮುಖೇನ ಯಾರ ಮತದಾನದ ಹಕ್ಕನ್ನು ಕಸಿವು ಕೊಟ್ಟಿದ್ದಾರೆ ಅಂತಂದರೆ, ಒಂದು ನಿರ್ದಿಷ್ಟ ಸಮುದಾಯಗಳು, ನಿರ್ದಿಷ್ಟ ಜಾತಿ, ನಿರ್ದಿಷ್ಟ ವರ್ಗದ ಜನರ ಮತದ ಹಕ್ಕನ್ನು ಕಸಿಲಿಕೊಂಡಿದ್ದಾರೆ. ಏನು ಬ್ರಿಟಿಷ್ ಸರ್ಕಾರದ ಕಾಲಘಟ್ಟದೊಳಗೆ ಕೆಲವಿಗೆ ಮತದಾನದ ಹಕ್ಕಿತ್ತಲ್ಲ, ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ಎಲ್ರಿಗೂ ಸಾರ್ವತ್ರಿಕಗೊಳಿಸಿದ್ದು ಅವ್ರಿಗೆ ಬೇಕಾಗಿಲ್ಲ. ಆ ಕಾರಣಕ್ಕೆ ಸಂವಿಧಾನ ವಿರೋಧಿ ಮಾತುಗಳನ್ನು ನಿರಂತರ ಮಾತಾಡ್ತಾ ಇದ್ದಾರೆ. ಆ ಜನರನ್ನು ಹೊರಗಿಡಬೇಕಾಗಿದೆ. ಜಾತ್ಯತೀತ ಪಕ್ಷಗಳಿಗೆ ಓಟ್ ಹಾಕುವ ಜನರ ಮತದ ಹಕ್ಕನ್ನು ಕಸಿಬೇಕನ್ನೋದೇ ಇದರ ಹುನ್ನಾರ ಅಷ್ಟೇ. ಈ ಕಾರಣಕ್ಕೋಸ್ಕರ ಈಗಾಗಲೇ 6.5 ಕೋಟಿ ಜನರ ಮತದಾನದ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅರ್ಥಾತ್ ಅವರೆಲ್ಲರೂ ಕೂಡ ಭೌತಿಕವಾಗಿ ಬದುಕಿದ್ದಾರೆ, ನಾಗರಿಕರವಾಗಿ ಸತ್ತಿದ್ದಾರೆ. ಈ ಜನರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಮುಂದೆ ಕೊಡೋದಿಲ್ಲ. ಏನೋ NRC ಮತ್ತು CA ಕಾಯ್ದೆಯನ್ನು ಜಾರಿ ಮಾಡಬೇಕಂತ ಹೊರಟಿದ್ರಲ್ಲ, ಅದಕ್ಕೆ ಏನು ವಿರೋಧ ವ್ಯಕ್ತಪಡಿಸಬಲ್ಲ, ಅದನ್ನು ಪರೋಕ್ಷವಾಗಿ ಮತ್ತೆ ಜಾರಿಗೆ ತರುವ ಹುನ್ನಾರವನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಯಾವುದೇ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಆದರೂ ಅದು ಜನಪರವಾಗಿರಬೇಕು, ಸಂವಿಧಾನ ಪರವಾಗಿರಬೇಕು. ಆದರೆ ಈ ಸರ್ಕಾರ ಜನವಿರೋಧಿಯಾಗಿದೆ ಮತ್ತು ಸಂವಿಧಾನ ವಿರೋಧಿಯಾಗಿದೆ. ಇದನ್ನು ಕರ್ನಾಟಕದ ಎಚ್ಚೆತ್ತ ಜನರು ಸಹಿಸೋದಿಲ್ಲ. ಇಲ್ಲಿ ಅವರ ಆಟಗಳು ಉತ್ತರ ಭಾರತದಲ್ಲಿ ಮಾಡದ ಹಾಗೆ ದಕ್ಷಿಣ ಭಾರತದಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇದರ ವಿರುದ್ಧ ನಮ್ಮ ನಿರಂತರ ತಾತ್ವಿಕವಾದ ಒಂದು ಹೋರಾಟ ಇದ್ದೇ ಇರ್ತದೆ. ಸ್ನೇಹಿತರೆ, ಒಂದು ವಿಷಯ ಎಲ್ಲರಿಗೂ ಅರ್ಥ ಆಗಬೇಕು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ 95% ಹೆಚ್ಚು ಜನ ನಾವು ಹುಟ್ಟಿದ ಕುಟುಂಬವನ್ನು, ಹುಟ್ಟಿದ ಊರುಗಳನ್ನು ಬಿಟ್ಟು ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋಕ್ಕೋಸ್ಕರ ನಾವು ಬರ್ತೀವಿ. ಈಗ ನಾವು ನಮ್ಮ ಹಿಂದಿನ ದಾಖಲೆಗಳನ್ನು, ಪೇಪರ್ಗಳನ್ನು, ನಮ್ಮ ಕುಟುಂಬಸ್ಥರ ದಾಖಲೆಗಳನ್ನು, ನಾವು ಸ್ಕೂಲ್ನಲ್ಲಿ ಓದಿದಂತಹ ಮಾರ್ಕ್ಸ್ ಕಾರ್ಡ್ಗಳನ್ನು, TCಗಳನ್ನು ತಂದು ನಾವು ಈ ಭಾರತದ ಪ್ರಜೆ ಅಂತ ಪ್ರೂವ್ ಮಾಡಬೇಕು ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ನಾವು ಈ ನೆಲದ ಜನ,
ನಾವಿಲ್ಲಿ ಹುಟ್ಟಿದ್ದೀವಿ, ನಾವಿಲ್ಲಿ ಬದುಕ್ತಾ ಇದ್ದೀವಿ, ಒಂದಲ್ಲ ಒಂದು ರೂಪದಲ್ಲಿ ನಾವು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ. ನಾವು ಈ ದೇಶದ ಪ್ರಜೆಗಳೇ. ನಾವು ಯಾವುದೋ ಒಂದು ದಾಖಲಾತಿಯನ್ನು ತರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗ ನಾನು ವಾಪಸ್ ಹೋಗಿ ನನ್ನ ಕುಟುಂಬಸ್ಥರನ್ನ ಮೀಟ್ ಮಾಡೋಕ್ಕಾಗೋದಿಲ್ಲ, ಸ್ಕೂಲ್ಗೆ ಹೋಗಿ ಮಾರ್ಕ್ಸ್ ಕಾರ್ಡ್ ತರೋಕ್ಕಾಗೋದಿಲ್ಲ, TC ತರೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಮ್ಮನ್ನು ಕುಟುಂಬದವರು ಒಪ್ಕೊಳ್ತಾ ಇಲ್ಲ. ಈ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲದೇ ಇರತಕ್ಕಂತಹ ಒಕ್ಕೂಟ ಸರ್ಕಾರದ ಇನ್ನೊಂದು ಧೋರಣೆಯನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಕ್ಕೂಟ ಸರ್ಕಾರದ ಒಂದು ಧೋರಣೆ ಏನು ಅಂದರೆ, ಲಿಂಗತ್ವ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವರು ಇಲ್ಲ. ಇವರು ನಮ್ಮನ್ನು ಗೆಲ್ಸೋಕ್ಕೂ ಆಗಲ್ಲ, ಸೋಲ್ಸೋಕ್ಕೂ ಆಗಲ್ಲ. ನಮ್ಮನ್ನು ಕಂಡ್ರೆ ಒಂದು ರೀತಿಯ ತಾತ್ಸಾರ. ಈ ತಾತ್ಸಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ ನಮ್ಮ ದೇಶದ ಕಾನೂನಿನಲ್ಲಿ. ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಆ್ಯಕ್ಟ್ 2026 ಅಂತ ಒಂದು ದೊಡ್ಡ ಬಾಂಬನ್ನು ಹಾಕಿದ್ದಾರೆ. ಅದು ಲಿಟ್ರಲಿ ನಮ್ಮ ಬದುಕನ್ನು ಹೊರಗಡೆ ಇಟ್ಟಿದೆ, ರೋಡ್ನಲ್ಲಿ ಇಟ್ಟಿದೆ. ಆದರೆ ಆ ಒಕ್ಕೂಟ ಸರ್ಕಾರಕ್ಕೆ ಗೊತ್ತಿಲ್ಲ, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟ ಕೇವಲ ನಾವು ಮಾತ್ರ ಮಾಡ್ತಾ ಇಲ್ಲ. ನಮ್ಮ ಜೊತೆಯಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರ ಸೌಹಾರ್ದತೆ ಇದೆ, ಎಲ್ಲರ ಸಾಲಿಡಾರಿಟಿ ಇದೆ. ಅದು ಕಾರ್ಮಿಕ ವರ್ಗದವರು, ಎಡಪಂಥೀಯರಿರ್ಬೋದು, ರೈತರು, ಮಹಿಳೆಯರು, ಎಲ್ಲರ ಒಂದು ಸೌಹಾರ್ದತೆ ನಮ್ಮ ಒಂದು ಹೋರಾಟಕ್ಕಿದೆ. ಹಾಗೆಯೇ ನಮ್ಮ ಒಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ MGSPಯು ಇವತ್ತಿನ ದಿವಸ ಏನು ಅಸ್ತಿತ್ವಕ್ಕೆ ಬಂದಿದೆ, ಒಂದು ಒಕ್ಕೂಟ ಆಗಿದೆ. ಈ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ. ಈ ಒಕ್ಕೂಟದಲ್ಲಿ ನಾವು ನಿರಂತರವಾಗಿ ಸಕ್ರಿಯವಾಗಿರ್ತೀವಿ. ಈ SIಯನ್ನು ನಾವು ಖಂಡಿತ ವಿರೋಧಿಸ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನು ಈ ಒಂದು ಸಮಯದಲ್ಲಿ ಕೇಳ್ತಾ ಇದ್ದೀನಿ. ನಮಸ್ಕಾರ. SIRನ ಹೆಸರಿನಲ್ಲವರು ನಿಜವಾಗಿ ಮಾಡ್ತಾ ಇರೋದು NRC CAAನಲ್ಲಿ ಯಾವುದನ್ನು ಮಾಡೋಕ್ಕಾಗಲಿಲ್ಲೋ ಅದನ್ನು ಮಾಡ್ತಾ ಇರೋದು. ಅಂದರೆ ಪೌರತ್ವ ಪರಿಶೀಲನೆಯನ್ನು ಇವತ್ತು SIR ಮೂಲಕ ಅವರು ಸಾಧಿಸ್ತಾ ಇದ್ದಾರೆ. ಭಾರತ ಪ್ರಜಾಪ್ರಭುತ್ವದ ಭಾಳ ದೊಡ್ಡ ಹೆಗ್ಗಳಿಕೆ ಏನಂದರೆ, ಸಾರ್ವತ್ರಿಕ ವಯಸ್ಕ ಮತದಾನ ಅನ್ನೋದು ಭಾರತದ ಪ್ರಜಾಪ್ರಭುತ್ವದ ಭಾಳ ದೊಡ್ಡ ಹೆಗ್ಗಳಿಕೆ. ಭಾರತ ಪ್ರಜಾಪ್ರಭುತ್ವದ ಹೆಗ್ಗಳಿಕೆಯನ್ನು ಈ SIR ಮೂಲಕ ನಾಶ ಮಾಡಲಾಗ್ತಾ ಇದೆ. ಫ್ಯಾಸಿಡ್ ಸರ್ವಾಧಿಕಾರವನ್ನು ತರುವುದಕ್ಕಾಗಿ, ನಮ್ಮ ದೇಶದ ಸಂವಿಧಾನವನ್ನು ಪೂರ್ತಿಯಾಗಿ ಧ್ವಂಸ ಮಾಡೋದಕ್ಕಾಗಿ ಈ SIRನ ಒಂದು ಸಾಧನವಾಗಿ ಬಳಸ್ತಾ ಇದ್ದಾರೆ. ಇದನ್ನು ಎಲ್ಲರೂ, ಎಲ್ಲ ಪ್ರಜಾಪ್ರಭುತ್ವ ಪರ ಪ್ರೇಮಿಗಳು ಒಟ್ಟಾಗಿ ಒಗ್ಗಟ್ಟಾಗಿ ಎದುರಿಸ್ಬೇಕು. ಈಗ ಉತ್ತರ ಪ್ರದೇಶದಲ್ಲಿ ಎಷ್ಟು ಕಡಿತ ಮಾಡಿದ್ದಾರೆ, ಬಿಹಾರದಲ್ಲಿ ಎಷ್ಟು ಕಡಿತ ಮಾಡಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಕಡಿತ ಮಾಡಿದ್ದಾರೆ, ಇದೆಲ್ಲ ನಿಮ್ಮ ಗಮನಕ್ಕೆ ಈಗಾಗಲೇ ಇದೆ. ಆದರೆ ಕೇರಳದಲ್ಲಿ ಮತದಾರರಿಗೆ ನೆರವು ಕೇಂದ್ರಗಳನ್ನು ಬೂತ್ ಮಟ್ಟದಲ್ಲಿ ಸ್ಥಾಪನೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ನೆರವು ಒದಗಿಸಿಕೊಟ್ಟ ಅಲ್ಲಿನ LDF ಸರ್ಕಾರದ ಕಾರಣಕ್ಕಾಗಿ SIRನ ಬುಡಮೇಲ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಅಲ್ಲಿ ನಾಂದಿ ಆಡಲಾಗಿದೆ. ಅಲ್ಲಿ SIRನ ಕೇರಳ ಮಾದರಿನಲ್ಲಿ ಯಾವ ರೀತಿ ಬೂತ್ ಮಟ್ಟದಲ್ಲಿ ಹೆಚ್ಚಿನ ಜನ ಮತದಾರರ ಪಟ್ಟಿಯಿಂದ ಅರ್ಹ ಮತದಾರರು ಹೊರಗುಳಿಯದಂಗೆ ಏನು ಮಾದರಿ ಕ್ರಮವನ್ನು ಅನುಸರಣೆ ಮಾಡಲಾಗಿದೆ, ಅದನ್ನು ಕರ್ನಾಟಕದಲ್ಲಿ ಕೂಡ ಅನುಸರಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಈ ದುರಂತದ ಪರಿಸ್ಥಿತಿ ಇವತ್ತು ಬಂದಿರುವಂಥದ್ದು ಈ BJP ಸರ್ಕಾರದ ದುರಾಸೆಯಿಂದ. ಆ ದುರಾಸೆಯಲ್ಲಿ ಇವತ್ತು ಇಡೀ ದೇಶವನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಇವತ್ತು ಈ BJP ಹೊರಟಿರುವಂಥದ್ದು. ದೇಶವಷ್ಟೇ ಅಲ್ಲ ನೋಡಿ, ಈಗ ಮೋತಿ ಬಿಹಾರಿ ವೆಸ್ಟ್ ಬೆಂಗಾಲ್ದಿಂದ ನಮ್ಮ ಫರೀದ್ ಭಾಯ್ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಅಲ್ಲಿ 94% ಮತದಾರರು ಮುಸ್ಲಿಮರು, ಅವರು ಈಗ ಡೌಟ್ಫುಲ್ ವೋಟರ್ಸ್ 94%. ಇದೇ ರೀತಿ ನಾವು ಹೇಳ್ತಾ ಹೋದರೆ ಒಂದೊಂದು ಜಿಲ್ಲೆಯಲ್ಲಿ 84%, 94%, 40%ಗಿಂತ ಹೆಚ್ಚು ಓವರಾಲ್ ಏನು ಡಿಲಿಷನ್ ಆಗ್ತಾ ಇದೆ, ಓವರಾಲ್ ಪೆಂಡಿಂಗಲ್ಲಿದೆ, ಅದು 42% ಮುಸ್ಲಿಮ್ಸ್ ಅವರಿಗೆ ಪೆಂಡಿಂಗಲ್ಲಿಟ್ಟಿರುವಂಥದ್ದು. ಅದನ್ನು ಬಿಟ್ಟು ಇನ್ನು ಅವರು ಹೇಳಿರೋ ಹಾಗೆ ಬೇರೆ ಹಿಂದುಳಿದ ಏನು ವರ್ಗಗಳಿದ್ದಾವೆ ಅವರಿಗೂ ಕೂಡ ಇದರಲ್ಲಿ ಗಂಡಾಂತರ ಇರುವಂಥದ್ದು. ಹೀಗೆ ನಮ್ಮ ರಾಜ್ಯದಲ್ಲಿ ಇದು ವೆಸ್ಟ್ ಬೆಂಗಾಲ್ ಅಲ್ಲ, ಇದು ಬಿಹಾರ ಅಲ್ಲ. ನಾವು ಯಾವತ್ತೂ ಕೂಡ ನಮ್ಮ ಎಷ್ಟೇ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ನ್ಯಾಯದ ಮಾತು ಬಂದಾಗ, ಅನ್ಯಾಯ ಆಗ್ತಾ ಇದೆ ಅಂತ ನಮಗೆ ತಿಳಿದಾಗ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಬಂದು ಅದರ ವಿರುದ್ಧ ಹೋರಾಡೋರವರು ನಮ್ಮನ್ನು ನೀವು ಪರೀಕ್ಷೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. 1922ರಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ 16 ದಲಿತ ಸಂಘರ್ಷ ಸಮಿತಿಗಳನ್ನು ಸೇರಿಸಿ ಒಂದು ಚಳವಳಿಯನ್ನು ನಡೆಸಿ ಲಕ್ಷಾಂತರ ಜನರನ್ನು ಸೇರಿಸಿ ಪೊಲಿಟಿಕಲ್ ಆಗಿ ನಿರ್ಧಾರ ತಗೊಂಡು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು BJP ಸಂಘ ಪರಿವಾರದ ದೌರ್ಜನ್ಯ ದಬ್ಬಾಳಿಕೆಗಳನ್ನು
ಮತ್ತು ಪ್ರಜಾಸತ್ತಾತ್ಮಕವಲ್ಲದ ರೀತಿ ನೀತಿಗಳನ್ನು ನಾವು ಖಂಡಿಸಿ ಒಂದು ಪ್ರಜಾಸತ್ತೆಯನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಹಾಕಿದ್ದೀವಿ. ಈ ಹಿನ್ನೆಲೆಯಲ್ಲಿ SIR ಮೂಲಕ ಏನು ಇಡೀ ದಲಿತ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮಹಿಳೆಯರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಆಗ್ತಾಯಿದೆ, ದಮನಕಾರಿ ನೀತಿ ಅನುಸರಿಸೋದಕ್ಕೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದಕ್ಕೆ ಅಧಿಕಾರನೇ ಇಲ್ಲ. ಈ ಅಧಿಕಾರ ಇಲ್ಲದೇ ಅಧಿಕಾರ ಚಲಾಯಿಸೋದ್ರ ಮೂಲಕ BJPಗೆ ಸಹಕಾರವಾಗಿ ನಿಂತಿದೆ. RSSನವರು ಇದನ್ನು ನಡೆಸ್ತಾ ಇದ್ದಾರೆ. ಇದು ಭಾಳ ಅನ್ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ ಅಂತೇಳಿ ನಾನಾದರೂ ಭಾವಿಸಿ ಎಲ್ಲ ದಲಿತ ಸಂಘಟನೆಗಳನ್ನ ಒಗ್ಗೂಡಿಸಿ SIR ವಿರುದ್ಧ ಒಂದು ದೊಡ್ಡ ಚಳವಳಿಯನ್ನು ಕಟ್ಟೋದರಲ್ಲಿ ಆಸಕ್ತಿ ತಗೊಳ್ತೇನೆ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮೋದಿ ಗೌರ್ಮೆಂಟ್ ಆಗಲಿ ಅಥವಾ ಇನ್ಯಾವುದೋ ಗೌರ್ಮೆಂಟನ್ನು ಬರೀ ಬೈತಾ ಇದ್ರೆ ಆಗಲ್ಲ, ಯಾಕೆಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಲ್ಲ ಅಂತಂದರೆ ನಾವು ಎಲ್ಲಿ ಹೋಗೋದು? ನಾವು ಸುಪ್ರೀಂ ಕೋರ್ಟ್ಗೆ ನಾವು ಹೋಗಿದ್ದಾರೆ. ಈಗ ವೆಸ್ಟ್ ಬೆಂಗಾಲ್ ಅವ್ರು ಹೋಗಿದ್ದಾರೆ. ಈಗ 27 ಲಕ್ಷ ಜನ ಈಗ ವಿತೌಟ್ ವೋಟಿಂಗ್ ಪವರ್ ಅಲ್ಲಿ ಬೀದಿಲಿದ್ದಾರೆ ಈಗ. ಸೊ ಅದೇ ನಾಳೆ ಇಲ್ಲೂ ಆಗ್ಬೋದು. ನಾಳೆ ಇಲ್ಲಿ ಆಯ್ತು ಅಂದರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ಇನ್ನೆಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟ್ ನಮಗೆ ವೇಟ್ ಮಾಡೋಕ್ಕೆ ಹೇಳ್ಬೋದು. ಸೊ ಅದಕ್ಕೆ ನಾವು ಎಲ್ಲರೂ ಅದನ್ನು ಜ್ಞಾಪಕ ಇಟ್ಕೋಬೇಕು. ಎಲ್ಲೇ ತಪ್ಪಾಗಲಿ ಧೈರ್ಯವಾಗಿ ನಾವು ತಪ್ಪಾಗಿತ್ತು ಅಂದರೆ ಕ್ರಿಟಿಸೈಸ್, ಟೀಕೆ ಮಾಡಬೇಕು. ಯಾವುದೇ ಆಗಲಿ, ಬರೀ ಮೋದಿ ಗೌರ್ಮೆಂಟ್ ಒಂದೇ ಅಲ್ಲ, ಮೋದಿ ಗೌರ್ಮೆಂಟ್ 12 ವರ್ಷದಿಂದ ಇದನ್ನು ತಪ್ಪುಗಳು ಮಾಡ್ತಾನೆ ಇದ್ದಾರೆ. CAA ಮೂಲಕ, NRC ಮೂಲಕ ಸಿಟಿಸನ್ಶಿಪ್ಪನ್ನು ತೆಗಿಯೋಕ್ಕೆ ಟ್ರೈ ಮಾಡಿದ್ರು. ಜನ ಎಲ್ಲ ಬೀದಿಗಿಳಿದ್ರು. ಆದರೆ ಈಗ ಇದನ್ನು ಬೇರೆ ಎಲ್ಲ ಕೋರ್ಟು ಕಚೇರಿ ಎಲ್ಲರೂ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ಈಗ. ಸೊ ಅದನ್ನು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಎದ್ದು ಬಂದು ಈಗ ಅದನ್ನು ಎದುರಿಸಲೇಬೇಕು ನಾವು. ಇದು ಇನ್ನೊಂದೇನು ಹೇಳಬೇಕು ಅಂತಂದರೆ, ಇದು ಅವಾಗೇನು ಹೇಳ್ತಾ ಇದ್ರು, ಬರೀ ಮುಸ್ಲಿಮ್ರನ್ನೆಲ್ಲ ದಲಿತರನ್ನು ಆಚೆ ಇಡಬೇಕು, ಎಲ್ಲರನ್ನೂ ಆಚೆ ಇಡಬೇಕು ಅಂತ ಒಂದು NRC ಪ್ಲಾನ್ ಇತ್ತು. CAA NRC ಫಸ್ಟ್ ಮುಸ್ಲಿಮ್ರು, ಅಲ್ಪಸಂಖ್ಯಾತನ ಫಸ್ಟ್ ಆಚೆ ಇಡಿ, ಅದಾದ್ಮೇಲೆ ನೆಕ್ಸ್ಟ್ ಕ್ರಿಶ್ಚಿಯನ್ಸು, ಅದಾದ್ಮೇಲೆ ನೆಕ್ಸ್ಟ್ ಇನ್ಯಾರೋ, ಕೊನೆಗೆ ದಲಿತರು. ಅದೇ ಥರ ಇದೊಂದು ಬ್ರಾಹ್ಮಣ್ಯ ಅಂತ ಹೇಳ್ತಾರೆ, ಅದನ್ನು ತರಕ್ಕೆ ಟ್ರೈ ಮಾಡ್ತಿರೋದು. ಈಗ ಅದ್ರ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಅಂತಂದರೆ ನಾವೀಗ 100 ವರ್ಷ 200 ವರ್ಷ 300 ವರ್ಷ ಏನು ಮುಂಚೆ ಏನಿತ್ತು ಅದೊಂದು ದಬ್ಬಾಳಿಕೆ, ಅಲ್ಲಿ ನಾವು ವಾಪಸ್ ಹೋಗ್ತೀವಿ. ನಾವು ಪ್ರೋಗ್ರೆಸಿವ್ ಇಂಡಿಯಾ ನೋಡೋಕ್ಕೆ ಸಾಧ್ಯ ಇಲ್ಲ. ಈಗ SIR ಮಾಡ್ತಿರೋರು ಯಾರು? ಎಲೆಕ್ಷನ್ ಕಮಿಷನ್ ನೇಮಕ ಮಾಡಿರೋರು ಯಾರು? ಪ್ರಧಾನಿ ನರೇಂದ್ರ ಮೋದಿ. BJP ಪಾರ್ಟಿ ಎಲ್ಲ ಕಡೆ ಎಲೆಕ್ಷನ್ ಸ್ಪರ್ಧೆ ಇಂಪಾರ್ಟೆಂಟ್ ಸ್ಪರ್ಧೆಯಾಗಿದೆ. ಅವರು ಅಂಥ ಸ್ಪರ್ಧೆನ ಎಲೆಕ್ಷನ್ ಕಮಿಷನ್ ಸರಿಯಾಗಿ ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದು ಹಿತಾಸಕ್ತಿ ಸಂಘರ್ಷ ಇರೋದಿಲ್ವ? ಇಟ್ಸ್ ಎ ಮೇಜರ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಬರೀ SIR ಹೋಗಬೇಕು, ಖಂಡಿತ ಹೋಗಬೇಕು. ನನ್ನ ಅಭಿಪ್ರಾಯದಲ್ಲಿ ಇದನ್ನು ಅಬಾಲಿಷ್ ಮಾಡಬೇಕು. ಎಲ್ಲಿ ಆಗಿದೆ ಇದುವರೆಗೂ ಅಲ್ಲೂ ಅಬಾಲಿಷ್ ಮಾಡಬೇಕು. ಬಿಕಾಸ್ ಇಟ್ಸ್ ಎ ಟೋಟಲ್ ನಾನ್ಸೆನ್ಸ್. ಆಮೇಲೆ ಎಲೆಕ್ಷನ್ ಕಮಿಷನ್ ರಾಜೀನಾಮೆ ಕೊಡಬೇಕು. ಈಗ ಇರೋ ಒಕ್ಕೂಟ ಸರ್ಕಾರ ಹಾಗೂ ಎಲ್ಲ ರಾಜ್ಯಗಳಲ್ಲೂ ಇರೋ ಸರ್ಕಾರ ಇದೇ ಎಲೆಕ್ಷನ್ ಕಮಿಷನ್ ಮಾಡಿರೋ ಎಲೆಕ್ಷನ್ಸಿಂದ ಬಂದಿರೋದು, ಅವರೆಲ್ಲರೂ ರಾಜೀನಾಮೆ ಕೊಡಬೇಕು. ಆಮೇಲೆ ನಾವು ಒಂದು ಬುಕ್ಲೆಟ್ ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡಿ ಹಂಚಿದ್ದೀವಿ, ಎಲ್ಲರಿಗೂ ದಯವಿಟ್ಟು ಓದಿ. ಅದನ್ನು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನಾನೀಗ ಹೇಳ್ತಾ ಇರೋದಕ್ಕೆ ಆಧಾರ ಏನು ಅಂತ ಹೇಳಿ ನಾವು ಹೆದರ್ಕೊಳ್ಳೋ ಹಾಗಿಲ್ಲ, ಮಾಡಬೇಕು. ಈ ಆಲ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಆರ್ ಅವರ್ ಸರ್ವೆಂಟ್ಸ್. We have given our constitution to ourselves. All constitutional positions come as a result of that in the constitution. ಹಾಗೆ ಅಲ್ಲಿರೋ ಕೆಲಸ ಮಾಡೋರು ನಮ್ಮ ಸೇವಕರೇ ಆಗಿರಬೇಕು. ಸೊ ಇದನ್ನು ನಾವು ಸರಿ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ 136 ಸೀಟುಗಳಲ್ಲಿ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ. ಒಳ್ಳೆಯದು. ಅದಕ್ಕಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ದು. ಸ್ಟಡಿ ಮಾಡಿದಾಗ ಏನು ಗೊತ್ತಾ? 36 ಸೀಟುಗಳು, ಕಾಂಗ್ರೆಸ್ಸಿನ 36 ಸೀಟುಗಳ ಗೆದ್ದಿದ್ದು ಮಾರ್ಜಿನ್ 10,000 ಒಳಗಡೆ. 10,000 ಒಳಗಡೆ ಮಾರ್ಜಿನಿನಿಂದ ಗೆದ್ದಿರುವಂಥ ಕಾಂಗ್ರೆಸ್ MLAಗಳು 36. ಸ್ವಲ್ಪ ಯೋಚನೆ ಮಾಡಿ. ಅದೇ ರೀತಿಯಾಗಿ 45 MLAಗಳು 15,000ಕ್ಕಿಂತ ಕಡಿಮೆ ಓಟಿನ ಮಾರ್ಜಿನಿನಿಂದ ಗೆದ್ದಿರುವಂಥ MLAಗಳು ಕಾಂಗ್ರೆಸ್ನವರಿದ್ದಾರೆ 45. ಎಷ್ಟು ಸಂಖ್ಯೆ ಆಯಿತು ಇದು? 81. SIR ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಕಡಿಮೆ ಮಾರ್ಜಿನಿನಿಂದ ಗೆದ್ದಿರುವಂಥ ಕಾಂಗ್ರೆಸ್ ಆಗಲಿ ಅಥವಾ ಸೆಕ್ಯುಲರ್ ಕ್ಯಾಂಡಿಡೇಟ್ ಆಗಲಿ ಎಲ್ಲಿದ್ದಾರೆ ಅವ್ರನ್ನ ಹುಡುಕ್ತಾರೆ. ಅಲ್ಲಿಯ ಓಟು ಹೆಚ್ಚಾಗಿ ಅಲ್ಲಿ ಇರುವಂಥ ವೋಟರ್ಸ್ನಲ್ಲಿ ಓಟುಗಳನ್ನು ಲಿಸ್ಟ್ನಲ್ಲಿ ಹೆಸರುಗಳನ್ನು ತೆಗೆದು ಹಾಕ್ತಾ ಇದ್ದಾರೆ. ಒಂದು ವೇಳೆ ಕರ್ನಾಟಕದಲ್ಲಿ ಒಂದು ವೇಳೆ ಎಲ್ಲ ಬರ್ತದೆ SIR,
ಇಲ್ಲಿ ಬಂದರೆ ಇದು 36 ಸೀಟು, ಒಂದು 45 ಸೀಟು, 81. ಒಂದು ಕ್ಷೇತ್ರಗಳಲ್ಲಿ SIRನಿಂದ 20,000 ವೋಟುಗಳು ತೆಗೆದು ಹಾಕಿದರೆ ಎಷ್ಟಾಗುತ್ತೆ ಗೊತ್ತಾ? 16 ಲಕ್ಷ ಅಥವಾ 20 ಲಕ್ಷ ವೋಟರ್ ಲಿಸ್ಟಿಂದ ಹೆಸರುಗಳು ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಯಾರು ವಿನ್ ಆಗ್ತಾ ಇದ್ದಾರೆ? ಅಲ್ಲಿ ಯಾರಾಗ್ತಾ ಇದ್ದಾರೆ? ಈಸಿಯಾಗಿ ರಿಸಲ್ಟ್ ಇದೆ. ಇದು ಕಾಂಗ್ರೆಸ್ನವರಿಗೆ ಯಾಕೆ ತಿಳಿತಾ ಇಲ್ಲ ಅಂಥೇಳಿ ಒಂದು ಚಿಂತೆ ನಮಗಾಗ್ತಾ ಇದೆ. SIR ಅಂದರೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಎದ್ದೇಳು ಕರ್ನಾಟಕ, ಕರ್ನಾಟಕ ಮುಸ್ಲಿಂ ಮುತ್ತೈದ ಮಹಾಜ್, ನನ್ನ ಓಟು ನನ್ನ ಹಕ್ಕು, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಎಲ್ಲರೂ ಸೇರಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಇಂಥ ಕ್ಷೇತ್ರಗಳಲ್ಲಿ ಯಾರು ಕಡಿಮೆ ಮಾರ್ಜಿನಿಂದ ವಿನ್ ಆಗಿದ್ದಾರಲ್ಲ ಅವರೆಲ್ಲ MLAಗಳು ತನ್ನ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಡಬೇಕು. ಇವರ ಓಟ್ನಿಂದ ನೀವು ಗೆದ್ದಿರುವುದು. ಒಂದು ವೇಳೆ SIR ಬಂತಿಲ್ಲಿ ತಮ್ಮ ಕ್ಷೇತ್ರದಿಂದ 20,000 ಓಟು ತೆಗೆದು ಹಾಕ್ತಾರಂದರೆ ನೆಕ್ಸ್ಟ್ ವಿನ್ ಆಗೋರು ಯಾರಲ್ಲಿ? ರಿಸಲ್ಟ್ ಭಾಳ ಕ್ಲಿಯರ್ ಆಗಿದೆ. ಇದು ಕಾಂಗ್ರೆಸ್ನವರು ತಿಳಿಬೇಕು. ಮೊದಲನೇದಾಗಿ SR ನಮಗೆ ಬೇಡ ಅಂಥೇಳಿ ಇಲ್ಲೊಂದು ಪ್ರಸ್ತಾವನೆ ಬಂದಿದೆ. ಒಂದು ಡಿಸಿಷನ್ ನೀವು ತಗೋಬೇಕು. ನಾವು ನಿಮಗೆ ಸಹಾಯ ನೀಡೋಂಗಿಲ್ಲ ಅಂಥೇಳಿ ಹೇಳಬೇಕು. ನೀವು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ನಿರ್ಣಯ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ. ತಾವು ಮಾಡಬೇಕು. ಎಲ್ಲ ಕರ್ನಾಟಕದ ಜನರು ತಮ್ಮ ಜೊತೆಲಿದ್ದಾರಲ್ವಾ, ಇದು ನಿರ್ಣಯ ನೀವು ತೆಗೆದುಕೊಳ್ಳಬೇಕು. ಒಂದು ವೇಳೆ ನೀವು ಮಾಡಲಿಲ್ಲ, ನಮಗನ್ಸ್ತಾರೆ ನೀವು ಮಾಡೋಂಗಿಲ್ಲ ಅಂಥೇಳಿ, ನಮಗನ್ಸ್ತಾ ಇದೆ. ಹೀಗೆ ಆಯ್ತು, ಇರಲಿ. ಯಾಕೆ ನೀವು ಕೆಳಮಟ್ಟದಲ್ಲಿ ಹೋಗೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ? SIR ಬಗ್ಗೆ ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇಲ್ಲಿ ಎಲ್ಲ ಸಂಘಟನೆಗಳು ತಮ್ಮ ಜೊತೆಲಿ ಇದ್ದಾರವಲ್ಲ, ಎಲ್ಲರೂ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಈ ಸಂಘಟನೆಗಳು ತಮ್ಮ ಜೊತೆಲಿದ್ದೇವೆ ಇದಕ್ಕಾಗಿ. ಹಾಗಾಗಿ ಒಂದು ವಿನಂತಿ ಕರ್ನಾಟಕ ಸರ್ಕಾರದಿಂದ, ಇದು ಕಾಂಗ್ರೆಸ್ ಪಕ್ಷದಿಂದ SIR ಬಗ್ಗೆ ಯಾವ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಇದ್ದೇವೆಲ್ಲವ ಅದೇ ರೀತಿಯಾಗಿ ಕೆಳಮಟ್ಟದಲ್ಲಿ ಕಾಂಗ್ರೆಸ್ನವರು ಕೆಲಸ ಮಾಡಿದರೆ ಮಾತ್ರ ಅಲ್ಲಿ SIR ಬಗ್ಗೆ ಒಂದು ಯಾರ್ದು ಒಬ್ಬರು ಹೆಸರು ತೆಗೆದ ಹಾಗೆ ಅದೊಂದು ನಾವು ಮಾಡ್ಬೋದು. ಕೊನೆಯದಾಗಿ ನಾವೆಲ್ಲರೂ ಭಯ ಪಡೋದು ಬೇಡ. ಯಾಕೆ ಅಂತ ಹೇಳ್ತಾ ಇದ್ದೇನೆ, ಭಾರತೀಯರು ನಾವು ಇದೆಯಲ್ಲ, ನಾವು ಭಾರತೀಯರು, ನಾವು ಬ್ರಿಟಿಷ್ಗೆ ಅಂಜಲಿಲ್ಲ. ಬಿಳಿ ಚರ್ಮದವರಿಗೆ ಅವರ ಜೊತೆಯಲ್ಲಿ ಗುದ್ದಾಡಿ 100-200 ನೀವು ಎಲ್ಲ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡಿದಿರಲ್ಲ, ನಿಮಗೆ ಹೊರಗೆ ಹಾಕಲಿಕ್ಕೆ ನಾವೆಲ್ಲ ಬಲಿದಾನ ಕೊಟ್ಟಿದ್ದೇವೆ. ಇವಾಗ ಈ ಕರಿಯ ಚರ್ಮದವರು BJP ಇದ್ದಾರಲ್ಲ, ಅದು ಬಿಳಿ ಚರ್ಮದವರು. ಇವರೆಲ್ಲ ಕರಿಯ ಚರ್ಮದವರು, ದಪ್ಪಾಗಿದೆ ಚರ್ಮ ಇವ್ರದ್ದು. ಯಾವ ಚರ್ಮ? ಅಚ್ಚಾ, ಇವರಿಗೆ ನಂಜೋದು ಬೇಡ, ಭಯ ಪಡೋದು ಬೇಡ. ಇವರು ನಾವು ಒಳ್ಳೆಯದು ಕೆಲಸ ಮಾಡಿದೆ ನಮ್ಮ ಹಾದಿಯಲ್ಲಿ ಇವರು ಬರ್ತಾರೆ. ಒಂದು ದಿವಸ ಇವರು ನಮ್ಮ ಹಾದಿಯಲ್ಲಿ ಬರ್ತಾ ಇರ್ತಾರೆ, ಬರಲೇಬೇಕು ಅವರಿಗಾದರೂ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.